ದೇಶ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿನಯ್ ದಯಾನಂದ್, ಬೆಂಗಳೂರು. ಹರೀಶ್ ಪಾಯ್, ದುಬೈ. ಜಿಎಂ ಸಿದ್ದಲಿಂಗಪ್ಪ ಮತ್ತು ಕುಟುಂಬದವರು, ಚಿತ್ರದುರ್ಗ. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ,
ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ. ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿಯವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಕುಸುಮ ಹುಬ್ಬಳ್ಳಿಯಿಂದ ಈ ಪ್ರಶ್ನೆ ಕೇಳಿದೆ ಡಾಕ್ಟರ್ ಜಿ. ಹಿಂದೂ ಧರ್ಮದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಬಹಳ ಮಹತ್ವ ಇದೆ. ಸಂಕ್ರಾಂತಿ ಹಬ್ಬದ ಉದ್ದೇಶವೇನು ಅಂತೇಳಿ? ಸಂಕ್ರಾಂತಿಯಲ್ಲೇ ಯಥಾರ್ಥವಾಗಿ ಸೂರ್ಯನ ಸಂಚಲನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುತ್ತದೆ. ಅಂದರೆ ವಿಶೇಷ ಶಕ್ತಿ ಚೈತನ್ಯವನ್ನು ನೀನು ಹಂಚಲೆಂದೇ ಸಂಕ್ರಾಂತಿ ಹಬ್ಬ ಬರುತ್ತದೆ. ನಾನೂ ಕೂಡ ನಿನ್ನ ಆಣತಿಯಂತೆ ವಿಶೇಷ ಶಕ್ತಿ ಚೈತನ್ಯವನ್ನು ಹಂಚುತ್ತಲೇ ಹೋಗುತ್ತೇನೆ. ಅಂದರೆ ಪರಸ್ಪರ ಸಮರಸ, ಸಂತಸ, ಸವಿರಸ, ಸರಸ, ಇದೇ ಅಲ್ಲಿ ಉದ್ದೇಶ. ನೀನು ಏನು ಮಾಡಿದ್ದಿ ಎಂಬುದು ಮುಖ್ಯ ಅಲ್ಲ, ನಾನು ಏನು ಮಾಡ್ತೇನೆ ಎಂಬುದು ಮುಖ್ಯ. ಎಷ್ಟು ಚಂದ ನೋಡಿ. ನಾನು ಸದಾ ಸಹವಾಸದಲ್ಲಿ ಸಂತಸವನ್ನೇ ವ್ಯಕ್ತಪಡಿಸುತ್ತೇನೆ. ನಿನ್ನ ಮೂಲಕ ನಿನ್ನ ನಗು, ನಲಿವು, ನಂದದ ಆತ್ಮವಿಶ್ವಾಸ, ನಮ್ರತೆಯನ್ನು ನಾನು ನೋಡಲೆಂದೇ ಶತಪಥ ಯತ್ನಿಸುವೆ. ಈ ಸಂಕ್ರಾಂತಿಯ ನೆಪದಲ್ಲಾದರೂ ನಿನ್ನಲ್ಲಿರುವ ಸದ್ವಿಚಾರ, ಸದ್ವೈಖರಿ, ಸೌಜನ್ಯವನ್ನಷ್ಟೇ ನಾನು ಬೆಲೆ ಕೊಡುತ್ತೇನೆ. ದಯಮಾಡಿ ಈ ತಿಂಗಳಿನಲ್ಲಿ ಈ ಸಂಕ್ರಾಂತಿ ದಿನ ನಾನು ನಿಷ್ಠನಾಗುವಂತೆ, ದುಷ್ಟತೆ ಸಂಪೂರ್ಣ ನಿವಾರಣೆಯಾಗುವಂತೆ ಖಂಡಿತ ಸೌಜನ್ಯವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯೋ ನನ್ನನ್ನು ರಕ್ಷಿಸು. ಅಷ್ಟೇ. ಸಂಕ್ರಾಂತಿಯ ನೆಪದಲ್ಲಿ ಅವ ಸಜ್ಜನಾಗುವುದು, ಮತ್ತೇನಲ್ಲ. ಈ ಹಬ್ಬದ ನೆಪದಲ್ಲಿ ನಾನು ಸತ್ಯಕ್ಕೆ ಅಂಟಿಕೊಳ್ಳುತ್ತೇನೆ. ಗಾಂಧಿ ಜಯಂತಿ ದಿನ ಸತ್ಯ ಆಡುತ್ತೇನೆ. ಹೇಗಿದೆ? ಸುಳ್ಳಿಗೆ ಇರುವುದು ಇಡೀ ವರ್ಷ, ಆದರೆ ಗಾಂಧಿ ಜಯಂತಿ ದಿನ ಸತ್ಯವನ್ನೇ ಆಡುತ್ತೇನೆ. ಈ ಭಾವ ಒಂದಿನ ಆದರೂ ನಾವು ಪ್ಯೂರ್ ಆಗ್ತೇವೆ, ಪ್ಯೂರೆಸ್ಟ್ ಆಗ್ತೇವೆ ಅಂತ ಅಷ್ಟೇ. ಈಗ ಮಕರ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಭಗವಂತ ಕರ್ಮದ ಲೆಕ್ಕಾಚಾರ ಮಾಡ್ತಾನೆ. ಹಾಗೆ ಮೊದಲ ಬಾರಿಗೆ ಬರುವ ತಿಂಗಳ ಮಕರ ಸಂಕ್ರಾಂತಿಯಲ್ಲಿ ಮತ್ತೆ ಮಹಾಲಯ ಅಮಾವಾಸ್ಯೆ ದಿನ ಜಗದಂಬೆ ಇತರರಿಗೆ ಮೇಲೇರಲಿಕ್ಕೆ ಒಂದು ಅವಕಾಶ. ಸದ್ಗತಿ ತನ್ನ ಜೊತೆ ಇಂಟರ್ವ್ಯೂ ಮಾಡುತ್ತಾಳೆ. ಸದ್ಗತಿಗೆ ಒಂದು ಅವಕಾಶ. ಕುಕರ್ಮದಲ್ಲಿ ನೀನು ಮುದ್ದೆಯಾಗಿರೋದು ಬೇಡ, ನಿನಗೂ ಕೂಡ ನಾನು ನಿನ್ನ ಒಲವಿನ ದಾರಿ ಯಾವುದಂತ ಕೇಳಿ ನಿನ್ನನ್ನು ಮೇಲೇರಿಸುತ್ತೇನೆ, ಮುನ್ನಡೆಸುತ್ತೇನೆ, ನಿಂಗೊಂದು ಪರೀಕ್ಷೆ ಮಾಡಿ ಪರಿಶೀಲನೆ ಮಾಡುತ್ತೇನೆ ಅಂತ ಬರ್ತಾಳೆ. ನಮ್ಮ ಭಾಗ್ಯ ಅಲ್ವಾ ಅದು? ಅಷ್ಟಾದ್ರೂ ಮಾಡ್ತಾಳಲ್ಲ, ನಮ್ಮನ್ನು ಮುನ್ನಡೆಸಲಿಕ್ಕೆ ಒಂದು ಅವಕಾಶ ಕೊಡ್ತಾಳಲ್ಲ. ದಟ್ ಇಸ್ ಗ್ರೇಟ್. ಅಂದರೆ ವಿಶೇಷವಾಗಿ ನೀವು ಹೇಳ್ತಿದ್ರಿ ಡಾಕ್ಟರ್ ಜಿ, ಅಂದರೆ ಈ ಪ್ರತೀಕ್ಷಾ ಕೋಣೆಯಲ್ಲಿ ಇರುವ ಆತ್ಮಗಳಿಗೆ ಆ ಎರಡು ಸಂದರ್ಭದಲ್ಲಿ ಮಕರ ಸಂಕ್ರಾಂತಿ ಮತ್ತು ಮಹಾಲಯ ಅಮಾವಾಸ್ಯೆ ದಿನ ಜಗದಂಬೆ ಬಂದು ಏನು ಬೇಕು ಅಂತ ಕೇಳ್ತಾಳೆ. ನಿನ್ನಲ್ಲಿ ಸುಧಾರಣೆ ಆಗಿದೆಯೇ? ನಿನ್ನ ಮನಸ್ಸು ಮೃದುವಾಗಿದೆಯೇ? ನಿನಗೆ ಪುನಃ ಜನ್ಮದ ಅವಶ್ಯಕತೆ ಇದೆಯೇ? ಮುಕ್ತಿ ಬೇಕೆ? ಅದನ್ನೆಲ್ಲ ಕೇಳ್ತಾಳೆ. ಆತ್ಮೀಯತೆಯಿಂದ ಕೇಳ್ತಾಳೆ. ಆ ರೀತಿಯ ಡಾಕ್ಟರ್. ಅಲ್ಲಿ ಸಂಸ್ಕಾರ ಬೆಳೆಯದಿದ್ದರೆ ನನಗೆ ಇನ್ನಷ್ಟು ಜನ್ಮ ಬೇಕು, ಅವರಿಗೆ ನಾನು ಮೋಸ ಮಾಡಬೇಕು, ಅವರನ್ನು ಹಿಡಿಬೇಕು, ಇವರನ್ನು ಪ್ರಾಣ ಹಿಂಡಬೇಕು, ಅದೆಲ್ಲ ಬರುತ್ತಾಗ. ಅಲ್ಲೂ ಬರುತ್ತೆ ಡಾಕ್ಟರ್? ಅಲ್ಲೂ ಬರುತ್ತೆ. ಅತ್ತೆ ಸೊಸೆ ಜಗಳಾಗಿ ಸೊಸೆ ಸತ್ತೋಗಿದ್ರೆ ಅವಳ ಅತ್ತೆನೇ ಹಿಂಟ್ ಮಾಡ್ತಾಳು. ಅವಳ ಕುತ್ತಿಗೆ ಹತ್ತುತ್ತೇನೆ, ಅವಳಿಗೆ ಇನ್ನಷ್ಟು ಕಷ್ಟ ಕೊಡ್ತೇನೆ, ಅವಳನ್ನು ನಾನು ಶತಪಥ ಬಡಿತೇನೆ. ಅಂದರೆ ಡಾಕ್ಟರ್ ಜಿ ಈಗ ಅದು ಆತ್ಮದ ಲೆವೆಲ್ಗೆ ಏರಿರ್ತದಲ್ಲ ಡಾಕ್ಟರ್ ಜಿ? ಏರಿದ್ರೂ ಆ ಹಿಂಟ್ ಮಾಡುವ ಒಂದು ದೌರ್ಜನ್ಯ ಅದು ಮುಂದರಿತದೆ ಅಂತಾರೆ. ಜನ್ಮ ಪೂರ್ತಿ ಮುಂದರಿತದೆ. ಅಷ್ಟು ಶತ ಕ್ರುಯಲ್ಟಿ ಇದ್ದಾಗ ಅಲ್ಲಿಯೂ ಕೂಡ ಪ್ಯೂರಿಟಿ ಆಗುವುದಿಲ್ಲ. ಆತ್ಮದಲ್ಲೂ ಪ್ಯೂರಿಟಿ ಆಗೋದಿಲ್ಲ ಡಾಕ್ಟರ್. ನಿಜವಾಗದು ಅದೆಲ್ಲ ಭಯಂಕರ. ಕರ್ಮ ಸಾಮ್ರಾಜ್ಯ ಇಟ್ ಸೆಲ್ಫ್ ಇಸ್ ಸೋ ಗ್ರೇಟ್, ಸೋ ವಂಡರ್ಫುಲ್, ಸೋ ಬ್ಯೂಟಿಫುಲ್. ಡಾಕ್ಟರ್ ಜಿ ಈಗ ಅವರನ್ನು ನಾನು ಇನ್ನೂ ಪೀಡಿಸ್ತೇನೆ, ಇನ್ನೂ ಕೆಟ್ಟದ್ದು ಮಾಡ್ತೇನೆ ಅಂತ ಮನಸ್ಥಿತಿ ಬರುವಾಗ ಜಗನ್ಮಾತೆಗೆ ಆ ರೀತಿಯಾಗಿ ಅದು ಅವಳೆದುರು ತೋರ್ಪಡಿಸಿದರೆ ಡಾಕ್ಟರ್ ಜಿ ಅದು ಕೆಟ್ಟದ್ದು ಅನ್ಸೋದಿಲ್ವ ಡಾಕ್ಟರ್ ಜಿ? ಜಗನ್ಮಾತೆಗೆ
ಇನ್ವಿಜಿಲೇಟರ್ ಇರ್ತಾರೆ ಪರೀಕ್ಷೆಗೊಂಡಲ್ಲ 5 + 4 54 ಅಂತ ಬರೀತಾನೆ. ಅವ 9 ಅಂತ ಹೇಳ್ತಾನೆ, ಹೇಳೋದಿಲ್ಲ. ನೀನು ಅನುಭವಿಸ್ತೀನಿ, ನಿಂಗೆ ಫೈಲ್ ಆಗುತ್ತೆ, ನಾನೇನು ಮಾಡೋದು? ಜಗನ್ಮಾತೆ ಹೇಳ್ತಾಳೆ, ಇನ್ನಷ್ಟು ನೀನು ಕಷ್ಟ ಕೊಟ್ಟರಲ್ಲಿ ಇರಬೇಕು, ಅನುಭವಿಸು ಅಂತಾಳೆ. ಅಲ್ಲೇನು ಅವಳೇನು ಕ್ಲೂ ಕೊಡ್ಲಿಕ್ಕೆ ಹೋಗುದಿಲ್ಲ. ಎಕ್ಸಾಮ್ ಹಾಲಲ್ಲಿ ಯಾರು ಕ್ಲೂ ಕೊಡ್ತಾರೆ ಮರ್ರೆ, ಎಂತ ನಿಮ್ಮ ತಲೆ? ಮತ್ತೆ ನಿಜವಾಗಿ ತುಂಬ ಡೆಪ್ತ್ ಸಬ್ಜೆಕ್ಟೆಡ್ ಇದು ಭಾರಿ ಡಿಫಿಕಲ್ಟ್ ಅಂದರೆ ಡಿಫಿಕಲ್ಟ್, ಅರ್ಥವೇ ಆಗೋದಿಲ್ಲ. ಹೌದೌದು. ರೈಟ್. ಭಾಳ ಅಂದರೆ ಇಡೀ ಜೀವನದ ಉದ್ದೇಶ. ಅದರ ಸಾರಾಂಶ ಏನಂದರೆ ಸಂಸ್ಕಾರ ಬೆಳೆಸ್ಕೋ, ಆದಷ್ಟು ಬೇಗ ಮೌನದಲ್ಲೇ ಇರು, ಮೇಲೆ ಇರು. ಮೇಲೆ ಸಪ್ರೆಷನ್ ಆಫ್ ಎಕ್ಸ್ಪ್ರೆಷನ್ ಈಸ್ ಸಜೆಷನ್. ಡಾಕ್ಟರ್ ಜಿ, ಪ್ರತೀಕ್ಷಾ ಕೋಣೆ ಅಂತ ಹೇಳಿದರೆ ಅಲ್ಲಿ ಏನಿರ್ತದೆ ಡಾಕ್ಟರ್ ಜಿ? ಒಂದು ಕೋಣೆ ಅದು. ನಾನು ಹೋಗಿ ಬಂದರೆ ನಿಮ್ಗೆ ಹೇಳ್ತೇನೆ, ಅದು ನಾ ಹೋದ್ರೆ ಬರೋದೇ ಇಲ್ಲ. ಹಾಗಲ್ಲ ಡಾಕ್ಟರ್. ಮತ್ತೆ ನನ್ನ ಹತ್ರ ಅಂತ ಕೇಳಿ. ಅಲ್ಲ ಡಾಕ್ಟರ್ ಜಿ, ತುಂಬ ಸಲ ಬರ್ತದಲ್ಲ ಡಾಕ್ಟರ್ ಜಿ? ಹೌದೇ, ಅದೊಂದು ಕೋಣೆ. ಅದೊಂದು ಆ ಲೆವೆಲ್ನಲ್ಲಿ ತ್ರಿಶಂಕುವಾಗಿರುವ ಒಂದು ಲೆವೆಲ್ನಲ್ಲಿ ಒಂದು ಅವಕಾಶ. ಸಂತೋಷ್ ಮೈಸೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಯಾಕೆ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಹೆಚ್ಚು ಪ್ರಸ್ತಾಪ ಮಾಡಲಿಲ್ಲ ಅಂತೇಳಿ? ಇದು ಭಾವನಾತ್ಮಕವಾಗಿ ಅವರು ತುಂಬ ಹಾರ್ಟ್ ಟಚಿಂಗ್. ಗುರುವಿನ ಬಗ್ಗೆ ಹೇಳುವಾಗ ಕಣ್ಣೀರು ಬರ್ತಿತ್ತು ಅವ್ರಿಗೆ. ಯಾಕಂದರೆ ನಾನೊಂದು ಇರುವೆ, ಅವರ ಆನೆಯಾಗಿ ಇರುವೆಯನ್ನು ಪ್ರೀತಿಸಿದ್ರು ಅಂತ ಕಣ್ಣೀರು ಬರೋದಿಲ್ವಾ? ನಿಮ್ಮ ಅಮ್ಮನ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ನಾನು ಎಷ್ಟು ಕಷ್ಟದಲ್ಲಿದ್ದ ಅಮ್ಮ ಬಂದು ಮಗು ಮುದ್ದು ಅಂಥೇಳಿ ಮುದ್ದು ಮಾಡಿದ್ದು ಎಣಿಸ್ಕೊಳ್ಳಿ, ಮತ್ತು ಮಾತೇ ಹೊರಡೋದಿಲ್ಲ. ಅವರು 5 ವರ್ಷ ಬ್ಯಾರಿಸ್ಟರ್ ಆಗಿ LLB ಮಾಡಿ ಗುರು ಮಹಾರಾಜರ ಜೊತೆಗೆ ಹೋದ್ದು. ಹೆತ್ತ ತಾಯಿಯ ತುಂಬ ಕಷ್ಟವನ್ನೆಲ್ಲ ಸಹಿಸ್ಕೊಂಡು ತಾಯಿ ಕೇಳ್ತಿದ್ರು, ನೀನು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಿ, ಯಾವುದೋ ಸಾಧೋತ್ ಹೋಗ್ತಿ, ಅವ್ರ ಹತ್ರ ಬೇಡು ನಮ್ಮ ಬಡತನ ನಿವಾರಣೆ ಆಗಲಿ ಅಂತ. ಎಷ್ಟು ಸರಿ ಪ್ರಯತ್ನ ಮಾಡಿದ್ದಾರೆ, ನಮ್ಗೆ ಊಟಕ್ಕೂ ಗೊತ್ತಿಲ್ಲ. ಅಮ್ಮ ನಿಜವಾಗಿಯೂ ಅನ್ನ ಹಾಕುವಾಗ ಕಲ್ಲು ಹುಡಿ ಅಂತಂದು ನಮ್ಮ ಬಟ್ಲಿಗೆ ಹಾಕ್ತಿದ್ದಾರೆ. ಅವ್ರಿಗೆ ನಾಲಿಗೆ ಬರಲಿಲ್ಲ ಹೇಳೋದು. ಇಂಥ ದೊಡ್ಡ ಮೇರು ಪರ್ವತದ ಜೊತೆಗೆ ಹೊಟ್ಟೆ ಪಾಡನ್ನು ನಾನು ಹೇಳೋದ? ಅವರಿಗೆ ಗೊತ್ತಾಗಬೇಕು. ಗುರುಮಹಾರಾಜರು ಗೊತ್ತಿತ್ತು, ಅವ್ರು ಸುಮ್ಮನಿದ್ರು. ಬಾಯ್ಬೇಡ ನೀನು ಹೇಳ್ತೇನೆ. ಇಬ್ಬರದ್ದು ಛಲಬಲ ಆಗಿತ್ತಲ್ಲಿ. ಇವರ ಛಲದಲ್ಲಿ ಗೊತ್ತಿದೆ, ಅವ ಲೌಕಿಕ ಕ್ಷೇತ್ರಕ್ಕಿರ್ತಾನ, ಆಧ್ಯಾತ್ಮಿಕ ಅಂಟ್ಕೊತಾನ ಗುರು ಮಹಾರಾಜರು. ಇವರೆಲ್ಲ ಗೊತ್ತಿದೆಯಲ್ಲ, ನನ್ನ ಅನ್ನಕ್ಕೆ ಗತಿ ಇಲ್ಲ, ಕಲ್ ತಿಂತೇನೆ ಅಂತ ಹೇಳಲಿ ಬೇಕಾದರೆ. ಇವರು ಗೊತ್ತಿದ್ದು ಸುಮ್ಮನಿದ್ರು, ಅವರು ಗೊತ್ತಿಲ್ಲದಂತೆ ನಡೆಸಿದರು. ಅದು 2 ಬೆಟ್ಟದ ಮಧ್ಯೆ ಯುದ್ಧ ಇದ್ದಂಗೆ. ಯೋಚನೆ ಮಾಡಿ. ಅಂಥ ಸ್ಥಿತಿ ಎಣಿಸ್ಕೊಂಡಾಗ ಅದ್ಭುತವಾದ ಶಕ್ತಿ. ಆಗ ಅವ್ರ ಬಗ್ಗೆ ಅವರು ಹೆಚ್ಚು ಮಾತಾಡಿದ್ದೇ ಇಲ್ಲ. ಅವರೇ ಹೇಳ್ತಾರೆ 20 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಲೇ ಇಲ್ಲ. ಕೇವಲ ಕಣ್ಣೀರು, ಅನ್ಕಂಟ್ರೋಲೇಬಲ್ ಟೀರ್ಸ್. ಮಾತಾಡೋದು ಹೇಗೆ? ಎಷ್ಟೋ ಸರಿ ಹೇಳಿದರು, ನನ್ನ ಗುರುಜಿ ಬಗ್ಗೆ ನಾನು ಮಾತನಾಡುವುದೇ ಇಲ್ಲ, ಮಾತನಾಡಲು ಗೊತ್ತೇ ಇಲ್ಲ, ಎಲ್ಲಿಂದ ಶುರು ಮಾಡೋದು, ಎಲ್ಲಿ ನಿಲ್ಲಿಸೋದು, ಎಲ್ಲಿ ಮುಂದುವರಿಸೋದು ಗೊತ್ತೇ ಇಲ್ಲ. ಅವರ ದರ್ಶನ ಮಾತ್ರದಿಂದ ನಾನು ಕಣ್ಣೀರಿನ ಹೊಳೆಯಾಗುತ್ತೇನೆ, ಸಾಗರ ಆಗುತ್ತೇನೆ ಎಂದಿದ್ರು. ಕಂಡ್ರೆ ಸಾಗರ ಆಗ್ತೀನಿ, ಮಾತಾಡೋಕತ್ತ ಇಲ್ಲ ಡಾಕ್ಟರ್. ನನ್ನ ಸೋಲಿಸಿದ್ದು ಅವರು ಅದೇ ಹೇಳಿದ್ರು, ಆಯುಧದಿಂದ ಅಲ್ಲ ಆಕರ್ಷಣೆಯಿಂದ ಅಂತ. ಎಷ್ಟು ಮಾತು ನೋಡಿ, ಎಷ್ಟು ಚಂದ. ಯಾವ ಆಯುಧದಿಂದ ಬಾಯಿಗೆ ಹೊಡೆದು ಬಾಯಿ ಮುಚ್ಕೊಂತ ಹೇಳ್ಬೋದು. ಬರೀ ಬಾಯನ್ನು ನೋಡ್ತಾ ಇರುವಾಗ ಬಾಯಿ ಮುಚ್ಕೊಂಡ್ಬಿಟ್ರು. ಅದು ಎಂತ ಒಂದು ಇಬ್ಬರು ಅದೊಂದು ಸಮ್ಮಿಲನ. ಕೇವಲ 5 ವರ್ಷ ಎಣಿಸಿ. ಒಂದು ಆಧುನಿಕತೆಯ ತುದಿ, ಇನ್ನೊಂದು ಪ್ರಾಚ್ಯ ಕಾಲದ ಸಮರ್ಥ ನಿವೇದನೆ, ಅಷ್ಟೇ, ಏನೂ ಇಲ್ಲ. ಅಂದರೆ ಆ 20 ನಿಮಿಷದ ನಂತರ ಅವ್ರು ಮಾತಾಡ್ಲಿಕ್ಕೆ ಆಗಲಿ ಅಂದರೆ ಅವ್ರ ಬಗ್ಗೆ ಮಾತಾಡುವಾಗಲೇ ಎಲ್ಲ ಕಣ್ಣೀರು ಬರ್ತಾ ಇತ್ತು ಅವ್ರಿಗೆ. ಏನು ಮಾತಾಡಿ, ಎಲ್ಲಿಂದ ಶುರು ಮಾಡೋದು? ಮಾತಾಡಿದ್ರೆ ಶಬ್ದ ಹೊರಡ್ಬೇಕಲ್ಲ. ಅಳ್ತಾ ಇರುವಾಗ ಶಬ್ದ ಬತ್ತಾ? ಇಲ್ಲ ಡಾಕ್ಟರ್. ಪರಮಾದ್ಭುತ. ಹೌದೌದು ಡಾಕ್ಟರ್. ಯಾಕಂದರೆ ಅಲ್ಲಿ
ಯಾವ ವಿಚಾರ ರಾಮಕೃಷ್ಣ ಪರಮಹಂಸರ ಬಗ್ಗೆ ಯಾವ ವಿಚಾರನವರು ವಿದೇಶದಲ್ಲಿ ಅವರು ಹೆಚ್ಚು ಪ್ರಸ್ತಾಪ ಇಲ್ಲ, ಅವ್ರು ಹೇಳಲೇ ಇಲ್ಲ. ನನ್ನ ಗುರುವಿನ ಮಹಿಮೆ ಅವ್ರು ಹೇಳಲೇ ಇಲ್ಲ. ಹೌದು ಡಾಕ್ಟರ್. ಏನಾಗಿದ್ದೇನೋ ಗುರುವಿನಿಂದೆ ಅಂದ್ಬಿಟ್ರು. ನಾನು ಏನಾಗಿದ್ದೆ ಎಲ್ಲದೂ ಗುರುವಿಂದೇ ಅಂದರು. ನಂದು ಏನೂ ಇಲ್ಲ. ಡಾಕ್ಟರ್ ಜಿ, ಈಗ ಗುರು ಮಹಾರಾಜರಿಗೆ ಎಲ್ಲ ಗೊತ್ತಿತ್ತಲ್ಲ ಡಾಕ್ಟರ್ ಜಿ, ಗುರುಜಿದು ಎಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ಗೊತ್ತಿತ್ತು. ಆದರೆ ಅವರು ಯಾಕೆ ಹೇಳಲಿಕ್ಕೆ ಹೋಗಲಿಲ್ಲ ಡಾಕ್ಟರ್ ಜಿ ಗುರುಜಿಗೆ? ಅಂದರೆ ಆ ಬಡತನದಲ್ಲಿ ಬಂದಾಗ ಅವರು ಅಂದರೆ ಎಲ್ಲ ಟ್ರೈನ್ ಮಾಡಬೇಕಂತಿತ್ತು. ಕಷ್ಟದಲ್ಲೇ ಅದು ಚರ್ನಾಗಬೇಕು, ಬೇಯಬೇಕು, ಬೆಂದು ಮತ್ತಷ್ಟು ಹದವಾಗಬೇಕಂತ ಅವರದ್ದು ಇತ್ತಲ್ಲಿ. ಬಾಳಿನ ಕಷ್ಟ ಜೀವನವನ್ನು ರೂಪಿಸುತ್ತದೆ. ಯಾರು ಕಷ್ಟ ಬಂದ್ಕೊಂಡು ನೀನು ವರ್ಸ್ಟ್ ಅಂತಾರೆ, ಗ್ರೇಟ್ ಅಂತಾರೆ. ಯಾಕಂದರೆ ಅವರಲ್ಲಿರುವ ನಾನು ಭಾವ ಕರಗಿ ಹೋಗುತ್ತದೆ, ಮಣ್ಣಾಗುತ್ತದೆ, ಭಾನುಭಾವ ಸ್ಪಷ್ಟವಾಗುತ್ತದೆ. ಕಸ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಬರಬೇಕು. ಆದರೆ ಕಷ್ಟವೇ ಇದ್ದರೆ ಇರಲಿ, ನಾನು ಮತ್ತಷ್ಟು ಶುದ್ಧವಾಗಲಿ, ಆ ಭಾವನೆ ಬರಬೇಕು. ಅಲ್ಲಿ ಸಹನ ಶಕ್ತಿ ಬೇಕು, ತಾಳ್ಮೆ, ಸಹನೆ, ಅದು ಭಗವಂತನ ಕೃಪೆ. ಎಲ್ಲ ಗೊತ್ತಿದೆ ಅಂದಮೇಲೆ ಇವ್ರು ಯಾಕೆ ಮಾತಾಡೋದು? ನಿಂಗೆ ಗೊತ್ತಿದೆ ತಾನೇ, ನಾನು ಬದ್ಧನಾಗಿದ್ದೇನೆ, ನೀನು ಶುದ್ಧ ಮಾಡು. ತೆಪ್ಪಗಿರ್ಬೋದಲ್ಲ, ಅದು ಸುಲಭ ಇದೆಯಾ? ಕರ್ಮ ಬೇಕಲ್ಲಲ್ಲಿ, ಭಾಳ ಕಷ್ಟ. ವಿವೇಕಾನಂದರ ಹೋರಾಟ ಡಾಕ್ಟರ್ ಜಿ, ಆ ಮೂಮೆಂಟ್ನಲ್ಲಿ ಇಡೀ ಮನೆಯಲ್ಲಿ ಆ ಬಡತನದ ಖಂಡಿತ ಇದರಲ್ಲಿ ಆ ಗುರು ಮಹಾರಾಜರನ್ನು ಆ ಟೈಮಲ್ಲಿ ಹಿಡ್ಕೊಂಡು ಡಾಕ್ಟರ್ ಜಿ ಅವರೊಂದು ಮೇಲೆ ಅವ್ರು ಹಿಡ್ಕೊಳ್ಳೋದಲ್ಲ, ಗುರು ಮಹಾರಾಜರನ್ನೇ ಅವ್ರನ್ನ ಹಿಡ್ಕೊಂಡದ್ದು. ಇವರು ಅವ್ರನ್ನ ಹಿಡ್ಕೊಂಬಕ್ಕೆ ಸಾಧ್ಯ ಇಲ್ಲ. ಲಾಯರ್ ಅವರು. ಲಾಯರ್ ಆದ ಲೋಯರ್ ಆಗ್ತಾರೆ, ಲಾಯರ್ ಆದವ್ರು ಲೋಯರ್ ಆಗ್ತಾರ. ಅವ್ರು ಹೈಯರ್ ಆಗಿ ಬರೀ ವಾದದಲ್ಲೇ ಇರೋದು. ವಾದ ಅಂದರೆ ವೇದಾಂತ. ಏನಪ್ಪ ಸಂಸ್ಕಾರದಿಂದಾಗಿ ಮಾತ್ರ ಗಟ್ಟಿ ಹಿಡ್ಕೊಂಡ್ರು, ಇಲ್ಲ ಸಾಧ್ಯ ಜಗತ್ತಿಗೆ ತೋರಿಸ್ಬೇಕಾದ್ರೆ ಆಧ್ಯಾತ್ಮಿಕತೆ ಬಿದ್ದೋಗ್ತಿತ್ತು. ಸ್ವಾಮಿ ವಿವೇಕಾನಂದ್ರ ಇಲ್ಲ ಅಂದ್ರೆ ಆಧ್ಯಾತ್ಮಿಕ ಸೊನ್ನೆ ಆಗ್ತಿತ್ತು. ಯೋಚನೆ ಮಾಡಿ, ಮಹಾರಾಜರು ಲೀಲೆ ಅದಷ್ಟೇ. ಲೀಲೆಯನ್ನು ಎಣಿಸುವಾಗಲೇ ಡಾಕ್ಟರ್ ಖಂಡಿತ. ಡಾಕ್ಟರ್ ಜಿ, ಇನ್ನೊಂದು ಪ್ರಶ್ನೆ ಅದೇ ನಿಟ್ಟಿನಲ್ಲಿದೆ. ಡಾಕ್ಟರ್ ಸುರೇಂದ್ರ ಕೊಡಗು ಅವರು ಕೇಳಿದ್ದಾರೆ, ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಕ್ಷಣದಲ್ಲಿ ಎಲ್ಲ ಶ್ರೋತೃಗಳನ್ನು ಆವರಿಸಿದರು. ಜಗತ್ತೇ ಅವರತ್ತ ನೋಡುವ ಹಾಗೆ ಆಯಿತು. ಇಂಥ ವ್ಯಕ್ತಿತ್ವ ಅವರಲ್ಲಿ ಹೇಗೆ ಸಾಧ್ಯವಾಯಿತು ಅಂತೇಳಿ ಡಾಕ್ಟರ್? ಒಂದು ಕ್ಷಣದಲ್ಲಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಯೋಚನೆ ಮಾಡಿ, 4 ಶಬ್ದದಲ್ಲಿ 1.5 ನಿಮಿಷ 2 ನಿಮಿಷ ಚಪ್ಪಾಳೆ ಬರಬೇಕಂತಾರೆ. ಅದು ತೀರ ಲೌಕಿಕ ಜನರಿಂದ ಕಂಟಿನ್ಯೂಸ್ ಹೃದಯ ಮನಸ್ಸನ್ನು ಗೆದ್ದುಬಿಟ್ರು. ಶಬ್ದ ಗಂಟೆಯ ನಾದ ಅಂತಾರೆ. ಗಂಟೆ ಹೊಡೆದಂತೆ ನಾದ ಅವ್ರ ಶಬ್ದ ಅಂತ. ಅಂದರೆ ನಿಸ್ಸಾರವಾದ ಒಂದು ವಾತಾವರಣದಲ್ಲಿ ಏಕ್ದಮ್ ಘಂಟಾನಾದ ಬಂದರೆ ಹೆಂಗಾಯ್ತು, ಜನರಿಗೆ ಏನು ಮಾಡೋದು ಗೊತ್ತಾಗಲಿಲ್ಲ. ಅವ್ರ ಮಾತು ಕೇಳೋ ಮುಂಚೆ ಅವ್ರ ಅಡ್ರೆಸ್ ಇಟ್ ಸೆಲ್ಫ್ ಈಸೆ ಅವರಿಗೊಂದು ವಿಚಿತ್ರ ಆಗಿ ಕಾಣುತ್ತೆ. ಎಂಥ ಒಂದು ಪರಮಾದ್ಭುತ ಶಕ್ತಿ ಡಾಕ್ಟರ್ ಜಿ, ಆವಾಗ ಒಂದು ಒಮ್ಮಿರ್ಬೋದು ಅಂತ. ಖಂಡಿತ ಅದು ಸುಪ್ತವಾಗಿತ್ತು, ವ್ಯಕ್ತವಾಯಿತು ಅಷ್ಟೇ. ಹೌದು ಡಾಕ್ಟರ್ ಜಿ, ಅದೆಲ್ಲ ಲೀಲೆ, ಬೇರೆ ಏನಿಲ್ಲ. ಅವರು ಆರಂಭದಲ್ಲಿ ಮತ್ತೆ ಅಂದದ್ದು ಮುಂದೆ ಹಾಕಿದ್ದು. ಫಸ್ಟೇ ಅವ್ರು ಬಂದಿದ್ರೆ ಉಳಿದವ್ರಿಗೆ ಆ ಚಾನ್ಸಸ್ ಸಿಗ್ತಿರ್ಲಿಲ್ಲ. ಯೋಚನೆ ಮಾಡಿ, ಯಾಕೆ ಅವ್ರು ಮುಂದಾಗಿದ್ರು ಉಳಿದವ್ರಿಗೂ ಕೂಡ ಅವಕಾಶ ಸಿಗಲಿ ಅಂತ. ಅವ್ರ ಯೋಗ್ಯತೆ ಗೊತ್ತಾಗಲಿ, ಚೀಫ್ ಯಾರು ಅಂತ ಗೊತ್ತಾದ್ಮೇಲೆ ಚೀಫ್ ಆಗಿ ಇವ್ರು ಹೊರಟರು. ಎಲ್ಲರೂ ಮಾತಾಡಿದ ಮೇಲೆ ಅವರು ಅಂದ್ರೆ ಜನ ತಿಳ್ಕೊಂಡದ್ದು ಅವ್ರು ಮತ್ತೆ ಅನ್ನೋದು ಹೆದರಿಕೆಯಿಂದ. ಹೌದೌದು, ಅವ್ರ ಪಿಕ್ಚರೇ ವರ್ಸ್ಟ್ ಆಯ್ತು ಅಂತ. ಅವ್ರ ಪಿಕ್ಚರು ವರ್ಸ್ಟ್ ಅಲ್ಲ, ಬೆಸ್ಟ್ ಆಯ್ತು. ಬೆಸ್ಟ್ ಆಯ್ತು ಅಂತ ಹೇಳಿ ಡಾಕ್ಟರ್. ಅಂದರೆ ಎಲ್ಲರೂ ಮಾತಾಡಿದ ನಂತರ ಇವರು ಮಾತಾಡುವಾಗ ಆಯ್ತಲ್ಲ ಡಾಕ್ಟರ್, ಯಾವಾಗ ಆ ಒಂದು ಭಾಷಣಕ್ಕೆ ಅದ್ಭುತವಾದ ಒಂದು ಅದು ಸ್ಟಫ್ ಇತ್ತು, ಅದು ಯುನೀಕ್ ಆಗಿತ್ತು ಅಂತ ಸ್ಥಿತಿ. ಡಾಕ್ಟರ್ ಜಿ, ಆ ಮೂಮೆಂಟ್ ಡಾಕ್ಟರ್ ಜಿ, ಅವ್ರ ಸಂಘಟಕರು ಅವರನ್ನು ಕರೆಯೋದು ಮಾತಾಡಲಿಕ್ಕೆ, ಇಡೀ ಭಾರತವನ್ನು ಎತ್ಕೊಂಡು ಹೋಗಿದ್ದಾರೆ ಡಾಕ್ಟರ್ ಜಿ. ಒಂದು ಕ್ಷಣದಲ್ಲಿ ಈಚೆಯೂ ಆಗ್ಬೋದು ಡಾಕ್ಟರ್ ಜಿ, ಆಚೆ ಆಗ್ಬೋದು. ಅಂದರೆ ಗೆಲ್ಲುವುದು ಬರುವ ತನಕ ಒಂಥರ ಹೆದರಿಕೆ ಇರುತ್ತೆ ನೋಡಿ, ಆ ಸ್ಥಿತಿ. ಹೌದೌದು, ರಿಸಲ್ಟ್ ಬಂದ್ಮೇಲೆ ನಿರಾತಂಕ. ಹೌದು ಡಾಕ್ಟರ್. ಅಲ್ಲಿ ಇದ್ದವರು, ಅನಿ ಬೆಸೆಂಟಲ್ಲಿ ಇದ್ದವರು ಅದನ್ನು ಹೇಳ್ತಿದ್ರು ಡಾಕ್ಟರ್. ಒಂದು ಚೇರಿಂದ ಇನ್ನೊಂದು ಚೇರಿಗೆ ಜನ ಹಾರ್ಕೊಂಡೋಗಿ ಕ್ಲಾಪ್ಸ್ ಹೊಡಿತಾ ಇದ್ರು ಅಂತಲ್ಲ ಡಾಕ್ಟರ್ ಜಿ. ಅಂದರೆ ಭಾವನಾತ್ಮಕ ವಲಯದಲ್ಲಿ ಎಕ್ಸ್ಟ್ರೀಮ್ ಹೋಗಿಬಿಟ್ರು ಎಲ್ಲರೂ. ಇತಿಮಿತಿ ಎಲ್ಲ ಮೀರಿ ಏನೋ ಆನಂದ ಲೋಕದಲ್ಲಿ ವಿಹರಿಸಿದಂತೆ ಅವರಿಗೆಲ್ಲ. ಹೌದು, ಪರಮಾದ್ಭುತ. ವಿವೇಕ ಸಂಪದದಲ್ಲಿ ತಂದಿದ್ದೀರಿ ಡಾಕ್ಟರ್ ಜಿ, ಆ ಘಟನೆಯನ್ನು ಎಷ್ಟು ಪರಮಾದ್ಭುತವಾಗಿ ನಡೆದಿತ್ತು ಅಂತೇಳಿ. ಒಂದು 100 ದರ್ಶನ ಕೊಟ್ಟಿದ್ರು ಆ ಕ್ಷಣದ ಬಗ್ಗೆ ಗುರುಜಿ. ಹೌದಾ? ಅಯ್ಯೋ ದೇವರು, ಏನೆಲ್ಲ ಆಗಿತ್ತು ಅಂತ ಡಾಕ್ಟರ್ ಜಿ. ಅವರಿಗೆ ಅವರೇ ಸಾಟಿಯಪ್ಪ.
ಡಾಕ್ಟರ್ ಜಿ. ಅದನ್ನು ನೀವು ಅದನ್ನು ಅನುಭವಿಸಿರುವಾಗ ನಿಜವಾಗೂ ಡಾಕ್ಟರ್ ಜಿ ಅಂಥ ಒಂದು ಘಟನೆಯನ್ನು ಅವ್ರ ಬಾಯಿಂದ ನೀವು ಕೇಳಿರ್ಬೇಕಾದ್ರೆ ಡಾಕ್ಟರ್ ಜಿ ಕರೆಕ್ಟ್. ಎಷ್ಟು ಪರಮಾದ್ಭುತವಾಗಿ ಇರ್ಬೋದು ಡಾಕ್ಟರ್. ಕಣ್ಣೀರು ದಳ ಹರಿಸ್ತಾ ಇದ್ದೇವರು. ಅಷ್ಟು ಶೋಕಾಚರಣೆ ಅಂತ ಕಾಣ್ಬೇಕಾದ್ರೆ ಅದು ಶುಭಾಚರಣೆ. ಅದು ಶೋಕಾಚರಣೆಯೇ ಅಲ್ಲ, ಅದು ಶುಭದಿಂದ ಸಂತೋಷದಿಂದ ಬಂದ ಕಣ್ಣೀರು. ಅದು ಅವರು ಮಾತ್ರ ಹರಿಸಬಲ್ಲರು, ಬೇರೆ ಯಾರೂ ಸಾಧ್ಯ ಇಲ್ಲ. ಅವರ ಶಕ್ತಿ ಬಗ್ಗೆ ಡಾಕ್ಟರ್ ಜಿ ಅವರು ಹೇಳ್ತಿದ್ದಾರೆ ಡಾಕ್ಟರ್, ನಾನೇನಾದ್ರು ರಾಮಕೃಷ್ಣರನ್ನು ನಂಬಿಕೆ ಆಧಾರದ ಮೇಲೆ ನಾನೇನಾದರೂ ಜಗತ್ತಿಗೆ ಪ್ರೆಸೆಂಟ್ ಮಾಡ್ತಾಯಿದ್ರೆ, ತೋರಿಸ್ತಾ ಇದ್ದರೆ ಇಡೀ ಅರ್ಧ ಜಗತ್ತನ್ನೇ ವ್ಯಾಪಿಸಿ ಬಿಡ್ತಿದ್ದೆ. ಆದರೆ ನಾನು ನಂಬಿಕೆ ವಿಚಾರದ ಮೇಲೆ ಹೋಗಲಿಲ್ಲ, ಅವರ ತತ್ವದ ವಿಚಾರದ ಮೇಲೆ ನಾನು ಓದೆ ಅಂತೇಳಿ. ಹೌದು, ಖಂಡಿತ ನಂಬಿಕೆ ಇದ್ದರೆ ನನ್ನ ಜೀವನದಲ್ಲಿ ಈ ರೀತಿಯೆಲ್ಲ ಅವರು ಮ್ಯಾಜಿಕ್ ಮಾಡಿಬಿಟ್ಟಿರೋ ಆಧ್ಯಾತ್ಮಿಕ ಮ್ಯಾಜಿಕ್ ಜನ ನಂಬಿಬಿಡ್ತಿದ್ರು. ಅವರದನ್ನು ತತ್ವಕ್ಕಾಗಿ ತಗೊಂಡವರು. ಈ ರೀತಿ ಮಾಡಿದಾಗ ಈ ವ್ಯಕ್ತಿ ಖಂಡಿತವಾಗಿಯೂ ಅತ್ಯಾಕರ್ಷಣೀಯ ಚಿರಂಜೀವಿ, ಅವನಿಗೆ ಸಾವೇ ಇಲ್ಲ ಅಲ್ಲವೇ? ಅದು ನನ್ನ ಗುರುಜಿ ಆ ಭಾವ. ಎಲ್ಲ ಕಾರಣವನ್ನು ಹೇಳಿದರೆ ಆಮೇಲೆ ಇದು ನನ್ನ ಗುರುಜಿ. ಈ ರೀತಿ ಇರುವುದರಿಂದ ಅವ್ರು ಶಾಶ್ವತವಾಗಿ ಇರ್ತಾರೆ, ಅವ್ರು ಸಾಯೋದೇ ಇಲ್ಲ ಕೊನೆಗೆ ಆ ರೀತಿ. ಹೌದು, ಅಂದರೆ ಉದಾಹರಣೆಯ ಮೂಲಕ ಅವ್ರು ಹೇಳಿದರು. ಬರೀ ತತ್ವಬೋಧೆ ಬರೀ ಬ್ಲೈಂಡ್ ಬಿಲೀಫ್ ಅಲ್ಲ, ಸ್ಟ್ರಾಂಗ್ ಬಿಲೀಫ್. ಅದರ ಮೂಲಕ ಅವ್ರಿಗೆ ಸೈಂಟಿಫಿಕ್ ಮೈಂಡ್ ತುಂಬ ಇತ್ತಲ್ಲ, ಸೈಂಟಿಫಿಕ್ ಏಜ್ನಲ್ಲಿ ಇದ್ದವರಲ್ಲ. ಒಳ್ಳೆ ಸಮರ್ಥ ಶಿಷ್ಯನನ್ನು ಗುರು ಮಹಾರಾಜರು ಹುಡುಕಿದ್ದು. ಸಮರ್ಥ ಅಂದರೆ ಸ್ಟ್ರಾಂಗೆಸ್ಟ್. ಬೇರೆ ಒಬ್ಬ ಆಗಿದ್ರೆ ಅಡಿ ಹಾಕ್ತಿದ್ದೆ, ಅವ್ರನ್ನ ಅಡಿ ಹಾಕೋಕೆ ಸಾಧ್ಯವೇ ಇಲ್ಲ. ಅದು ಕ್ರಿಶ್ಚಿಯನ್ ಮಿಷನರಿ ಅಡಿ ಹಾಕೋಕೆ ಇರುವುದಲ್ಲ. ಹೌದೌದು ಅಡಿ ನಿಜವಾಗಿ ಡಾಕ್ಟರ್ ಜಿ ಆ 10 ವರ್ಷ ಚಿಕಾಗೋ ಧರ್ಮ ಸಮ್ಮೇಳನ ಆ ರೆಡಿ ಮಾಡಿದ್ದೆ ಅವರು ಕ್ರಿಶ್ಚಿಯನ್ ಧರ್ಮ ಗ್ರೇಟ್ ಅಂತ ಹೇಳಿ ಜಗತ್ತಿಗೆ ಗೊತ್ತಾಗ್ಲಿ ಅಂತೇಳಿ 10 ವರ್ಷ ರೆಡಿ ಆಗಿ ಅದಕ್ಕೆ ವ್ಯವಸ್ಥೆ ಆಗಿರೋದಂತೆ ಡಾಕ್ಟರ್ ಜಿ. ಖಂಡಿತ ಅವರು 100% ನಮ್ಮ ಧರ್ಮಕ್ಕಾಗಿ ನಾವೀಗ ಪ್ರಚಾರ ಮಾಡುತ್ತೇವೆ ಅಂತ ಬಂದದ್ದು. ಇವರು ಬಂದು ಏಕದಮ್ ಕಸ್ಕೊಂಡ್ಬಿಟ್ರಿ. ಹೌದು ಡಾಕ್ಟರ್, ಹೇಗೆ ಆಗಿರ್ಬೋದು ಡಾಕ್ಟರ್ ಜಿ? ಅವರಿಗೆ ಸಂಘಟಕರಿಗೆ ಮತ್ತೆ ಮುಖ ತೋರಿಸುವಂಗೆ ಇಲ್ಲ, ಆ ಸ್ಥಿತಿ ಆಯ್ತದೆ. ಅವರು ಇಡೀ ಸೆಟ್ ಮಾಡಿ ಅದೇ ನನಗೆ ಅನಿಸೋದು ಡಾಕ್ಟರ್ ಜಿ, ಅಂದರೆ ಗುರುಜಿಯ ಲೀಲೆಗೆ 10 ವರ್ಷದ ಮೊದಲು ರಾಮಕೃಷ್ಣರೇ ಅದನ್ನು ರೆಡಿ ಮಾಡಿಸಿರ್ಬೇಕಲ್ಲ ಡಾಕ್ಟರ್ ಜಿ? ಎಲ್ಲದು ಪೂರ್ವ ನಿಗದಿತ ಖಂಡಿತ. ಆದರೆ ಅವ್ರ ಬೈಯಿಂದಲೇ ಅವ್ರು ಹೊಂಡಕ್ಕೆ ಹೋದ್ರು. ನಾವು ಹೊಂಡಕ್ಕೆ ದುಡಿದ್ದೆಲ್ಲ, ಅವರಾಗಿ ಹೊಂಡಕ್ಕೆ ಹೋಗಿ ನೋಡಿ ನಾವು ಈ ಸ್ಥಿತಿ ಇದ್ದೆ. ಸ್ಟೇಜ್ ಕೊಟ್ಟು ಹೊಂಡಕ್ಕೆ ಹೋದ್ರು ಡಾಕ್ಟರ್ ಅಷ್ಟೇ, ಕೋಲ್ ಕೊಟ್ಬಿಡ್ತಿದ್ದಂಗೆ. ಏನಲ್ಲ, ಅದು ಎಲ್ಲ ಲೀಲೆ, ಆಧ್ಯಾತ್ಮಿಕ ಲೀಲೆ. ತುಂಬ ಪರಮಾದ್ಭುತ ಡಾಕ್ಟರ್ ಜಿ. ನಿಮ್ಮ ಹತ್ರ ಆ ವಿಚಾರವನ್ನು ಹಂಚಿಕೊಳ್ಳುವುದಕ್ಕೆ ನನಗೊಂದು ಭಾಳ ಆಸೆ ಇದೆ ಡಾಕ್ಟರ್ ಜಿ. ಗುರು ಮಹಾರಾಜರ ಬಗ್ಗೆ ಅವಕಾಶ ಬರಲಿ. ಹೌದೌದು, ಥ್ಯಾಂಕ್ಸ್ ಡಾಕ್ಟರ್ ಜಿ, ವಿಶೇಷವಾದ ಧನ್ಯವಾದಗಳು. ಸತೀಶ್ ಬೇಲೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರ ಜೊತೆ ಇದ್ದುದ್ದು ಕೇವಲ 5 ವರ್ಷ, ಆದರೆ 5,000 ವರ್ಷಕ್ಕೆ ಬೇಕಾಗುವಷ್ಟು ಪಡೆದಿದ್ದೇನೆ ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. ಈ 5 ವರ್ಷದಲ್ಲಿ ಅವರಲ್ಲಿ ಆದ ಪರಿವರ್ತನೆ ಪರಮಾದ್ಭುತ ಹಾಗೂ ವಿಸ್ಮಯ. 5 ವರ್ಷ ಏನಾಗಿರ್ಬೋದು, ಹೇಗೆ ಸಾಧ್ಯವಾಯಿತು ಅಂತ ಹೇಳಿ ಡಾಕ್ಟರ್ ಜಿ? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ವಂಡರ್ಫುಲ್, 100%. ಎಲ್ಲದನ್ನು ಅವರು ಗ್ರಹಿಸಿದರು, ಇವರು ಅನುಗ್ರಹಿಸಿದರು, ಅವರು ಗ್ರಹಿಸಿದರು. ಎಷ್ಟು ಚಂದ ನೋಡಿ. ಆಶೀರ್ವಾದದ ಮೂಲಕ ಅವರು ವಿಶೇಷ ಶಕ್ತಿ ತುಂಬಿದರು ಗುರು ಮಹಾರಾಜರು. ಇವರು ಅದನ್ನು ಪ್ರಸಾದ ಅಂತ ಸ್ವೀಕರಿಸಿದರು. ಇವರು 100% ಸೇವಿಸಿದರು, ಅವರು 100% ಕೊಟ್ಟರು. ಹೇಗಿದೆ, ಹಾಗಾಗಿ ಪರಮಾದ್ಭುತವಾಯಿತು. ಬೇರೊಬ್ಬ ಇದನ್ನು ಗ್ರಹಿಸೋಕ್ಕೆ ಸಾಧ್ಯವಿಲ್ಲ, ಪಡೀಲಿಕ್ಕೂ ಸಾಧ್ಯ ಇಲ್ಲ. ಆದರ್ಶ ಗುರುವಿಗೆ ಆದರ್ಶ ಶಿಷ್ಯ. ಅಂದರೆ ರಾಮಕೃಷ್ಣರನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದು ಡಾಕ್ಟರ್ ಜಿ ಅವರ 16 ಮಂದಿ ಶಿಷ್ಯರಲ್ಲಿ ಇವರೇ ಗುರುಜಿಯೇ 100% ಇವರೇ. ಸೂಕ್ಷ್ಮದರ್ಶಿ ಅವರ ಸೂಕ್ಷ್ಮ ವ್ಯಕ್ತಿತ್ವ. ಅವರು ಲೈಬ್ರರಿಗೆ ಹೋಗಿ ಫಸ್ಟ್ ಪೇಜ್ ಲಾಸ್ಟ್ ಪೇಜ್ ಓದ್ಕೊಂಡು 2,000 ಪುಟದಲ್ಲಿ ಏನಿದೆ ಅಂತ ಹೇಳ್ತಿದ್ರು ಅವರು. ಅದು ಹೇಗೆ ಅವ್ರಿಗೆ ಜ್ಞಾನಶಕ್ತಿ ಆ ಥರ ಇತ್ತು, ಅವ್ರಿಗೆ ಹೊಳಿಸ್ತಿದ್ದ ಭಗವಂತ. ನೋಡಿದ್ಕೊಳ್ಳಿ ಇನ್ನೆಲ್ಲ ಈ ಥರ ಇದೆ. ಆ ರೀತಿ ಒಂದು ವಿಶೇಷವಾದ ಒಂದು ವಿದ್ಯೆ ಕರೆಕ್ಟ್ ಇದೆ ಅಲ್ಲ ಡಾಕ್ಟರ್? ಅಂದರೆ ಅತ್ಯಾಶ್ಚರ್ಯಕರವಾದ ಭಾವನಾತ್ಮಕವಾದ ವ್ಯಕ್ತಿತ್ವವನ್ನು ವ್ಯಕ್ತಿ ಭಗವಂತ ತುಂಬುವಾಗ
ಇದು ನೋಡಿಕೊಳ್ಳಿ ಇದರ ಒಳಾರ್ಥ ಎಲ್ಲ ಹೇಳಿಬಿಡ್ತಿದ್ದ. ಒಂದು ನಾಯಿಯ ಬಗ್ಗೆ ಹೇಳಿದಾಗ ಅದರ ಬಣ್ಣ ಇಷ್ಟು, ತೂಕ ಇಷ್ಟು, ತೂಕ ಎಲ್ಲ ನಾಯಿ ಚಿತ್ರ ಕಂಡುಕೊಳ್ಳಿ ಅವ್ರಿಗೆ ಹೊಳಿತದೆ. ಮತ್ತೇನು ಕಷ್ಟಪಡೋದು ಬೇಡ. ಆ ಹೊಳೆದದ್ದೆಲ್ಲ ಸತ್ಯ ಆಗತ್ತೆ. ಸತ್ಯ ಆಗೋದೆಲ್ಲ ಇನ್ನೊಬ್ಬರಿಗೆ ಅರ್ಥ ಆಗತ್ತೆ. ಇನ್ನೊಬ್ಬರಿಗೆ ಅರ್ಥ ಆದದ್ದು ಮಹತ್ವ ಆಗಿಬಿಡುತ್ತೆ. ನಾನೇ ಕೇಳಿದ್ದೆ ಹೊರತು ಇದೇ ಹಾಗಂದ್ರೆ ಅವರು ನಂಗೆ ಇದೇ ಉದಾಹರಣೆ ಕೊಟ್ಟದ್ದು. ಕಂಡು ಕೂಡಲೇ ಅದರ ಇತಿಹಾಸನೆಲ್ಲ ಹೇಳಿಬಿಡ್ತಾರೆ. ಹೇಳಿದ್ದೆಲ್ಲ ಸತ್ಯವೇ, ಮತ್ತೆ ಪರಿಶೀಲನೆ ಅವಶ್ಯಕತೆ ಇಲ್ಲ. ಎಷ್ಟು ಸುಲಭ ನೋಡಿ. ಅದು ಭಾಳ ಇಂಪಾರ್ಟೆಂಟ್ ಅಲ್ಲ? ಖಂಡಿತ. ಹೌದೌದು, ಆ ಸತ್ಯ ಆಗೋದು. ನಾವು ಸತ್ಯವೋ ಸುಳ್ಳು ತಲೆ ಬಿಸಿ ಮಾಡ್ಕೊ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಕನ್ಫರ್ಮ್ ಆಗಿಬಿಟ್ರೆ ಮತ್ತೆ ಮುಗಿತು ಕತೆ. ಒಂದೇ ಆನೆ ಕಂಡುಕೊಳ್ಳಿ ಅದರ ಹುಟ್ಟು ಎಷ್ಟು, ಜನನ ಎಷ್ಟು, ಅದ್ರ ಪಾಯ ಎಷ್ಟು, ತೂಕ ಎಷ್ಟು ಎಲ್ಲ ಗೊತ್ತಾದ್ಕೊಳ್ಳಿ ಆಯ್ತು. ಇನ್ನೆಂತಿತ್ತು ಅಲ್ಲಿ ಸತ್ಯ. ನಿಜವಾಗಿ ಡಾಕ್ಟರ್ ನೀವು ಹೇಳುವಾಗೆ ಅನಿಸ್ತದೆ. ಅವರು ಈಗ ಅಮೇರಿಕಾದಲ್ಲಿ ಡಾಕ್ಟರ್ ಜಿ ಎಷ್ಟೆಷ್ಟು ದೊಡ್ಡ ವಿದ್ವಾಂಸರು, ವಿಜ್ಞಾನಿಗಳು, ಸ್ಕಾಲರ್ಸು ಆ ರೀತಿ ಇರುವವರ ಮುಂದೆ ಅವರು ಆ ಭಾಷಣಗಳನ್ನು ಒಂದೊಂದು ಸಬ್ಜೆಕ್ಟ್ ಮೇಲೆ ಮಾತಾಡುವಾಗ ಡಾಕ್ಟರ್ ಜಿ ಅದರ ಮೇಲೆ ಎಷ್ಟು ಪ್ರಭುತ್ವ ಕ್ಷಣವೇ ಕೇಳ್ತಿದ್ರು ಅವರು. ಯಾವ ವಿಚಾರ ಮಾತಾಡಲಿ, ಯಾಂತ ನಾಲೆಜ್. ಆ ಕ್ಷಣವೇ ಅದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಎಷ್ಟು ಗಂಟೆ, ಎಷ್ಟು ಹೊತ್ತು, ಎಷ್ಟು ನಿಮಿಷ, ಕರೆಕ್ಟ್ ಟೈಮ್ ಪ್ರಿಸರ್ವ್ ಮಾಡ್ತಿದ್ರು. ಅವ್ರಿಗೆ ಅವರೇ ಸಾಟಿ. ನಮ್ಮಲ್ಲಿ 10 ನಿಮಿಷ ಅಂದರೆ 15 ನಿಮಿಷ, ನಮ್ಮ ಕಾರ್ಯಕ್ರಮದಲ್ಲಿ 1 ಗಂಟೆ ಮಾತಾಡ್ತಾರೆ. 10 ನಿಮಿಷ ಅದು ಅವರದಲ್ಲಿ 10 ನಿಮಿಷ 10 ನಿಮಿಷ. ಗ್ರೇಟೆಸ್ಟ್ ಅದು ಅಚೀವ್ಮೆಂಟ್. ಆ ಕ್ಷಣದಲ್ಲಿ ಅದನ್ನು ಪಡ್ಕೊಳ್ತಿದ್ರಲ್ಲ. ಯಾವ ವಿಚಾರ ಅಂತ ಅಲ್ಲೇ ಕೇಳ್ತಿದ್ರು, ಅದನ್ನೇ ನಡೆಸ್ತಿದ್ರು, ಮುನ್ನಡೆಸ್ತಿದ್ರು. ನಿಜವಾಗೂ ಕಂಪ್ಯೂಟರೈಸ್ ಇರಲ್ಲ. 1000 ಕಂಪ್ಯೂಟರೈಸ್ ಬ್ರೈನ್ ಅವರದ್ದು, ಒಂದು ಕಂಪ್ಯೂಟರ್ ಸಹ ಅಲ್ಲ. ಅವರನ್ನು ನಿಜವಾಗಿ ಡಾಕ್ಟರ್ ಜಿ ನಾವು ಅರ್ಥ ಮಾಡ್ಕೊಳ್ಳೇ ಇಲ್ವಾ, ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಿಲ್ವಾ ಅಂತ ಹೇಳಿ ಅರ್ಥ ಮಾಡ್ಕೊಂಡಿಲ್ಲ ಅನಿಸ್ತದೆ ಡಾಕ್ಟರ್ ಜಿ. ಯಾಕಂದ್ರೆ ಆ ಕಂಟೆಂಪ್ರರಿ ಎಲ್ಲ ಅವರು ಅಲ್ಪಜ್ಞಾನಿಗಳೇ, ಕೆಲವರು ಅಜ್ಞಾನಿಗಳು, ಇವರೊಬ್ಬರು ಸುಜ್ಞಾನಿಗಳು. ಅಲ್ಪಜ್ಞಾನಿಗಳು ಅಜ್ಞಾನಿಗಳು ಅಷ್ಟೇ ತಗೊಂಡ್ರು ಅವರು ಅಷ್ಟೇ. ಈಗ ನೀವು ಹೇಳ್ತಿದ್ರೆ ಡಾಕ್ಟರ್ ಜಿ, ಭಗವಂತ ಅದನ್ನು ಹೇಳ್ತೇನೆ, ಆ ಕ್ಷಣದಲ್ಲಿ ಅವರಿಗೆ ಒಂದು ವಿಚಾರ ಹೇಳಿದ್ರು ಎಲ್ಲ ಗ್ರಹಿಸ್ಲಿಕ್ಕೆ ಆಗ್ತೈತೆ ಡಾಕ್ಟರ್? ಆಗ್ತಿತ್ತು, ಹೌದು. ಇನ್ಸ್ಟಂಟೇನಿಯಸ್ ಎಲ್ಲ ವಿಚಾರವನ್ನು ತಕ್ಷಣ ಹೇಳ್ತಿದ್ರು. ಹೇಳಿದ್ದೆಲ್ಲ ಸತ್ಯ, ಸತ್ಯವನ್ನಷ್ಟೇ ಹೇಳುತ್ತಿದ್ದರು. ಹೇಳಿದ್ದೆಲ್ಲ ಸತ್ಯವಾಗುತ್ತಿತ್ತು. ಹಾಗಾಗಿ ಅವರು 5000 ವರ್ಷಕ್ಕೆ ಬೇಕಾಗೋದಷ್ಟು ನಾನು ಹೌದು ಎಲ್ಲ ಕಂಪ್ಯಾಕ್ಟ್ ಆಗಿ ಕಂಪ್ರೆಸ್ಡ್ ಆಗಿ ನಮ್ಮ ಡಿಸ್ಕಿಲ್ ಇರುತ್ತಲ್ಲ ಮರ. ಹೌದೌದು, ಅದನ್ನ ನಾವು ಓಪನ್ ಆಗಿ ಮಾಡ್ಬೋದಲ್ಲ. ಹೌದು. ಇದು ಕಂಪ್ರೆಸ್ಡ್ ಆಗಿ 1.5 kg ಬ್ರೈನಲ್ಲಿ ಡಿಸ್ಕ್ನಲ್ಲಿ ಹಾಕೊಂಡ್ರು. ಹೌದು ಪರಮಾತ್ಮನೇ ನೀವು ಹೇಳುವಾಗ ಅವರು ನಮ್ಮ ಮುನ್ನಡೆಯ ಶಕ್ತಿ ಅಂದರೆ ನಾವೆಷ್ಟು ಭಾಗ್ಯವಂತರು. ನಿಜವಾಗ್ಲೂ ಡಾಕ್ಟರ್. ಅವರ ಒಂದು ಶಕ್ತಿಯನ್ನು ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ, ಅರ್ಹತೆಯೂ ಇಲ್ಲ. ಹೌದೌದು, ಅನರ್ಹರು.